ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಸ್ಲ್ಯಾಂಟಿಂಗ್ ಅಂದರೆ ಇದು ಓವರ್ಲ್ಯಾಪ್ ಆಗುವಂಥ ಡಿಸೈನ್. ಇದು ಒಂದರ ಮೇಲೆ ಒಂದು ನಿಂತ್ಕೊಳ್ಳೋಂಥ ಡಿಸೈನು ವಿದೌಟ್ ಕುಚ್ಚು. ಓವರ್ಲ್ಯಾಪ್ ಆಗಿ ಫುಲ್ಲು ಸ್ಪೈರಲ್ ಥರ ಆಗುತ್ತೆ. ಅದು ಒಂದರ ಹಿಂದೆ ಒಂದು ಇರೋಂಥ ಡಿಸೈನು. ಅದರಲ್ಲಿ ಇದೀಗ ಅದನ್ನು ಡಬಲ್ ಕಲರಲ್ಲಿ ಮಾಡ್ತಾ ಇದ್ದೀನಿ. ನಾನು ಡಬಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಸೀರೆಗೆ ಮಾಡಿದಾಗ ಕುಚ್ಚಿಲ್ಲ ಅಂದ್ರೂ ತುಂಬ ಅಟ್ರಾಕ್ಟಿವ್ ಆಗಿದೆ ಇದು ಡಿಸೈನು. ಫುಲ್ ನೋಡಿ ನೀವು ವಿಡಿಯೋ, ಇಲ್ಲಾಂದ್ರೆ ನಿಮಗೆ ಡಿಸೈನ್ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ನೋಡಿ, ಪೂರ್ತಿ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮಾಡೋದು ಗೊತ್ತಾಗಬೇಕು ಅಂದರೆ ನೀವು ಫುಲ್ ವಿಡಿಯೋ ನೋಡಬೇಕಾಗತ್ತೆ. ಅದರಿಂದ ಫುಲ್ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇದಕ್ಕೆ 6 ಎಳೆ 2 ಕಲರ್ ದಾರ ತಗೊಂಡಿದ್ದೀನಿ ನೋಡಿ. ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ 2 ದಾರ ತಗೊಂಡಿದ್ದೀನಿ. ಆಮೇಲೆ 10 ನಂಬರ್ ಕ್ರೋಶೆ ಹುಕ್ ಯಾವಾಗಿನ ಹಾಗೆ 0.75 mm ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಈ ಡಬಲ್ ಕಲರನ್ನು 2 ಕಲರ್ನು ಜೊತೆಯಲ್ಲಿ ಲಾಕ್ ಮಾಡಿ. ಈ ಥರ 2 ಕಲರ್ ಒಟ್ಟಿಗೆ 12 ಕಲರನ್ನು 12 ಎಳೆನ ತಗೋಬೇಕಾಗತ್ತೆ. ಈ ಥರ ತಗೊಂಬಂದು ಡಬಲ್ ಲಾಕ್ ಮಾಡಿ. ಈ ಥರ ಡಬಲ್ ಲಾಕ್ ಮಾಡ್ಕೊಂಡ್ಮೇಲೆ ಈಗ ಒಂದು ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಇದು ರೌಂಡ್ ಬೀಡ್ ಹೋಲ್ ದೊಡ್ಡದಿರೋದ್ರಿಂದ 12 ಎಳೆನೂ ಪಾಸ್ ಆಗುತ್ತೆ. ಇದರಲ್ಲಿ ಏನು ತೊಂದರೆ ಆಗಲ್ಲ. ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಒಂದು ಕಲರ್ ಕೈಗೆ ಸುಂದ್ಕೊಳ್ಳಿ. ಈ ಥರ ಒಂದು ಕಲರ್ ಕೈಗೆ ಸುಂದ್ಕೊಳ್ಳಿ. ಈ ಪಿಂಕ್ ಕಲರ್ ಬಿಟ್ಟಿದ್ದೀನಿ, ಯೆಲ್ಲೋ ಕಲರ್ ತಗೊಳ್ತಾ ಇದ್ದೀನಿ. 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಂಡು ಇದನ್ನು ಇಲ್ಲಿ ಲಾಕ್ ಮಾಡಿ. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಇದನ್ನು ಬಿಟ್ಬಿಡಿ. ಈ ಥರ ಸ್ವಲ್ಪ ಉದ್ದ ಎಳ್ಕೊಂಡು ಬಿಟ್ಬಿಡಿ. ಆಮೇಲೆ ಇಲ್ಲಿ ಈ ಪಿಂಕ್ ಕಲರ್ ತಗೊಳ್ಳಿ. ಈಗ ಈ ಪಿಂಕ್ ಕಲರ್ ಇಲ್ಲಿ ಈ ಚೈನ್ ಒಳಗಿಂದ ನೀವು ಪಿಂಕ್ ಕಲರನ್ನು ತಗೊಂಬನ್ನಿ. ಇಲ್ಲಿ ನೀವು ಯೆಲ್ಲೋ ಕಲರ್ ಚೈನ್ ಸ್ಟಾರ್ಟ್ ಮಾಡಿದ್ದೀರಲ್ವ, ಅಲ್ಲಿ ಈ ಥರ ಒಳಗಡೆ ತಗೊಂಬನ್ನಿ. ಆಮೇಲೆ 5 ಚೈನ್ ಮಾಡ್ಕೊಳ್ಳಿ. 5 ಚೈನ್ ಮಾಡಿಕೊಂಡು ಈ ಕಡೆ ಬ್ಯಾಕ್ ಸೈಡಿಗೆ ಬನ್ನಿ. ಬಟ್ಟೆ ತಿರುಗಿಸ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಬೀಡ್ನ ಈ ಕಡೆ ಲಾಕ್ ಮಾಡಿ. ಫಸ್ಟ್ ಲಾಕ್ ಮಾಡಿದ್ದೀರಲ್ವ, ಅಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಈಗ ಫಸ್ಟ್ 2 ಚೈನ್ ಮಾಡ್ಕೊಳ್ಳಿ. ಮತ್ತೆ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಇಲ್ಲಿ ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಆಮೇಲೆ ಈ 5 ಚೈನಲ್ಲಿ ಈಗ ಬೀಡ್ ಸುತ್ತಲೂ 5 ಚೈನ್ ಹಾಕಿದ್ದೀವಲ್ವ, ಇಲ್ಲಿ ಡಬಲ್ ಕ್ರೋಶೆ, ಸ್ಮಾಲ್ ಬೀಡ್, ಡಬಲ್ ಕ್ರೋಶೆ, ಸ್ಮಾಲ್ ಬೀಡ್ ಮಾಡ್ಕೊಳ್ಳಿ. ಮತ್ತೆ ಡಬಲ್ ಕ್ರೋಶೆ, ಸ್ಮಾಲ್ ಬೀಡ್, ಡಬಲ್ ಕ್ರೋಶೆ, ಸ್ಮಾಲ್ ಬೀಡ್, ಡಬಲ್ ಕ್ರೋಶೆ, ಸ್ಮಾಲ್ ಬೀಡ್,
ಮತ್ತು ಡಬಲ್ ಕ್ರೋಶೆ, ಆಮೇಲೆ ಮತ್ತೊಂದು ಬೀಡ್ಸ್, ಇನ್ನೊಂದು ಡಬಲ್ ಕ್ರೋಶೆ. ಈ ಥರ 3 6 7 7 ಬೀಡ್ಸ್ ಹಾಕ್ಕೊಂಡಿದ್ದೀನಿ, ಸ್ಮಾಲ್ ಬೀಡ್ಸ್. ಈಗ ಇದನ್ನು ಈ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀರಲ್ವ ಯೆಲ್ಲೋ ಕಲರು, ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕಲ್ಲಿ ಲಾಕ್ ಮಾಡಬೇಡಿ, ಯಾಕಂದರೆ ಅದಷ್ಟು ಗಟ್ಟಿ ಇರಲ್ಲ ಈಗ. ಅದಕ್ಕೆ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಸ್ಲ್ಯಾಂಟಿಂಗ್. ಈಗ ಇದನ್ನು ಬಿಡಿ, ಹೀಗೆ ಇರಲಿ, ಕೈಯಿಂದ ಈ ಬೆರಳಿಂದ ಮಾತ್ರ ಬಿಡಿ. ಹುಕ್ಕಲ್ಲಿ ಪಿಂಕ್ ಕಲರ್ ಇದೇ ರೀತಿ ಇರಲಿ. ಇಲ್ಲಿಗೆ ಯೆಲ್ಲೋ ಕಲರನ್ನು ಕೂಡ ಸೇರಿಸ್ಕೋಬೇಕು. ನೀವೀಗ ಹುಷಾರಾಗಿ ಸೇರಿಸ್ಕೋಬೇಕು. 6 ಎಳೆಯನ್ನು, ಯೆಲ್ಲೋ ಕಲರ್ 6 ಎಳೆಯನ್ನು ಸೇರಿಸ್ಕೊಂಡು ಇಲ್ಲಿಂದ ಎಳ್ಕೊಳ್ಳಿ. ಸ್ವಲ್ಪ ಟೈಟ್ ಆಗುತ್ತೆ, ಈಕ್ವಲ್ ಮಾಡ್ಕೊಳ್ಳಿ ಈ ಥರ. ಈ ಥರ ಈಕ್ವಲ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳಿ. 2 ಕಲರ್ನ ಜೊತೆಯಲ್ಲಿ ಹುಕ್ಕಿಗೆ ಸೇರಿಸ್ಕೊಂಡು ಟೈಟ್ ಮಾಡ್ಕೊಳ್ಳಿ ಈ ಥರ. ಈಗ ಇದನ್ನು ಸೇರಿಸ್ಕೊಂಡು ಹಿಂಗೆ ಹಿಡ್ಕೊಳ್ಳಿ. ಹಿಂಗೆ ಹಿಡ್ಕೊಂಡು ರೌಂಡ್ ಬೀಡ್ ಸೇರಿಸ್ಕೊಳ್ಳಿ. ದೊಡ್ಡ ಬೀಡ್ ಇದೆಯಲ್ವ, ಬಿಗ್ ಬೀಡ್, ಇದನ್ನು ಹಿಂಗೆ ಸೇರಿಸ್ಕೊಂಡು 12 ಎಳೆನು ಇದರೊಳಗಡೆ ತನ್ನಿ. ಇದು ಬಿಗ್ ಬೀಡಿಂದ ಹೋಲ್ ದೊಡ್ಡದಿರೋದ್ರಿಂದ 12 ಎಳೆ ಆರಾಮಾಗಿ ಬರುತ್ತೆ, ಪಾಸ್ ಆಗುತ್ತೆ. ನೀವು ಅದನ್ನು ಮಾಡ್ಕೋಬೋದು. ಆಮೇಲೆ ಅದನ್ನು ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ. ಈಗ ಬಿಟ್ಬಿಡಿ. ಇಲ್ಲಿ ಪಿಂಕನ್ನು ಕೈಗೆ ಸುಂದ್ಕೊಳ್ಳಿ. ಇಲ್ಲಿ ನೀವು 3 ಚೈನು ಯೆಲ್ಲೋದಲ್ಲಿ ಮಾಡಿದ್ದೀರಾ, ಈಗ ಪಿಂಕಲ್ಲಿ ಮಾಡ್ಕೋಬೇಕು. ಯಾಕಂದರೆ ಆರ್ಚ್ ಯೆಲ್ಲೋ ಕಲರ್ ಮಾಡೋಕ್ಕೆ. ಈಗ ಪಿಂಕ್ ಮಾತ್ರ ಹಿಡ್ಕೊಂಡು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಂಡು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಇದನ್ನು ಬಿಟ್ಟುಬಿಡಿ. ಸ್ವಲ್ಪ ಉದ್ದ ಎಳೆದು ಹಿಂಗೆ ಬಿಟ್ಬಿಡಿ. ಅಥವಾ ಏನಾದ್ರು ನೀವು ಸೇಫ್ಟಿ ಪಿನ್ ಏನಾರು ಹಾಕ್ಕೊಂಡು ಇಡೋದಾದರೆ ಇಟ್ಕೋಬೋದು. ಈಗ ಮತ್ತೆ ಇಲ್ಲಿ ಲಾಕ್ ಇದೆಯಲ್ವ, ನೀವು ಈ ಬೀಡ್ ಲಾಕ್ ಮಾಡಿದ್ದೀರಾ, ಇಲ್ಲಿ ಮೇಲೆ ಚೈನ್ ಇರುತ್ತೆ ನೋಡಿ, ಸ್ಟಾರ್ಟ್ ಮಾಡಿದ್ದೀರಾ ಪಿಂಕು, ಅಲ್ಲಿ ಆ ಎಂಡಲ್ಲಿ ಹಿಂಗೆ ತಗೊಳ್ಳಿ ಯೆಲ್ಲೋ ಕಲರ್. 5 ಚೈನ್ ಹಾಕ್ಕೊಳ್ಳಿ. 4 5 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಈಗ ಇಲ್ಲಿ ನೀವು ಲಾಕ್ ಮಾಡಿದ್ದೀರಲ್ವ, ಇದು ಲಾಸ್ಟ್ ಡಬಲ್ ಕ್ರೋಶೆ ಬೀಡ್ಸ್ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಅದರ ಕೆಳಗಡೆ ಈ 5 ಚೈನ್ ಲಾಕ್ ಸ್ಟಾರ್ಟ್ ಮಾಡಿರೋಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಮತ್ತೆ ಇದೇ ಥರ 7 ಬೀಡ್ಸು ಸೇರಿಸ್ಕೊಳ್ಳಿ. ಈ ಥರ ಡಬಲ್ ಕಲರ್ ಆರ್ಚ್ ಬರುತ್ತೆ. ಮತ್ತೆ ಇದೇ ಥರ ಇಲ್ಲಿ 2 ಕಲರನ್ನು ಒಂದು ಮಾಡ್ಕೊಳ್ಳಿ ಇಲ್ಲಿ ಹುಕ್ಕಲ್ಲಿ. ಈಗ ಮತ್ತೆ ರೌಂಡ್ ಬೀಡ್ಸ್ ಸೇರಿಸಿ, ದೊಡ್ಡ ಬೀಡ್. ಇದಾರು 12 ದಾರಗಳನ್ನು ಒಟ್ಟಿಗೆ ಇಲ್ಲಿ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ ಮತ್ತೆ ಈ ಪಿಂಕ್ ಕಲರನ್ನು ಆರ್ಚ್ ಮಾಡಬೇಕು. ಅದಕ್ಕೆ ಈಗ 3 ಚೈನು ಯೆಲ್ಲೋ ಕಲರಲ್ಲಿ ಮಾಡ್ಕೊಳ್ಳಿ. 3 ಚೈನ್ಸ್ ಮಾಡ್ತೀವಲ್ವ ಈಗ ಮುಂದೆ ತಗೊಂಡೋಗೋಕ್ಕೆ, ಅದು ಯೆಲ್ಲೋ ಕಲರಲ್ಲಿ 3 ಚೈನ್ಸ್ ಮಾಡ್ಕೋಬೇಕು.
3 ಚೈನ್ಸ್ ಮಾಡಿಕೊಂಡು ಇದನ್ನು ಬಟ್ಟೆಗೆ ಲಾಕ್ ಮಾಡಿ ಮತ್ತು ಇದನ್ನು ಉದ್ದ ಎಳೆದು ಹಿಂಗೆ ಬಿಟ್ಕೊಳ್ಳಿ. ನಿಮಗೆ ಕಷ್ಟ ಆಗೋದಾದರೆ ಪಿನ್, ಸೇಫ್ಟಿ ಪಿನ್ ಹಾಕ್ಕೋಬೋದು ಅಲ್ಲಿ. ಮತ್ತು ಈ ಪಿಂಕ್ ಕಲರ್ ತಗೊಂಡು ಈ ಲಾಕ್ ಇದೆ ನೋಡಿ, ನೀವು ಇಲ್ಲಿ ಲಾಕ್ ಮಾಡಿದ್ದೀರ, ದೊಡ್ಡ ಬೀಡ್, ಬಿಗ್ ಬೀಡ್ ಲಾಕ್ ಮಾಡಿದ್ದೀರಲ್ವ, ಇಲ್ಲಿ ಇದನ್ನು ಹಿಂಗೆ ಹುಕ್ ಹಾಕ್ಕೊಂಡು ತಗೊಂಬನ್ನಿ. ಈ ಥರ ಹುಕ್ ಹಾಕ್ಕೊಂಡು ತಗೊಂಬನ್ನಿ. ಇದನ್ನು ಲಾಕ್ ಚೈನ್ ಮಾಡ್ಕೊಳ್ಳಿ. ಇಲ್ಲಿ 5 ಚೈನು ಈ ಥರ ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಈ ಬೀಡ್ ಪಕ್ಕದ ದಾರ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಬೀಡ್ ಸೇರಿಸಿ, ಇದನ್ನು ಹಿಂಗೆ ಮಾಡಿಸ್ಕೊಳ್ಳಿ. ಈಗ ಬೀಡ್ ಸೇರಿಸಿ. ಈ ಥರ ಬೀಡ್ ಸೇರಿಸಿ ಡಬಲ್ ಕ್ರೋಶೆ ಮಾಡಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಸಿಂಗಲ್ ಕಲರಲ್ಲಿ ಮಾಡಿದ್ದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಈ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನಿಮಗೆ ಥಂಬ್ನೇಲ್ ಅದು ಯಾವುದು ಅಂತ ನೋಡೋಕ್ಕೆ ನಾನು ಇದರಲ್ಲಿ ಈ ವಿಡಿಯೋದ ಜೊತೆಯಲ್ಲಿ ಫೋಟೋ ಹಾಕಿರ್ತೀನಿ. ಈ ಥರ ಡಬಲ್ ಕ್ರೋಶೆ ಬೀಡ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಬೀಡ್ಸ್ ಸೇರಿಸ್ಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಕೊನೆಯಲ್ಲಿ ಮಾಡಿಕೊಂಡು ಈ ಥರ ಬೀಡ್ಸ್ಗಳೆಲ್ಲ ಹಾಕಿಬಿಟ್ಟು ಆಮೇಲೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡಿ ಆಮೇಲೆ ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ ಒಂದೇ ಮಾಡಿ ದೊಡ್ಡ ಬೀಡ್ ಸೇರಿಸ್ಕೊಳ್ಳಿ. ಮತ್ತು ಇದೇ ಥರ ಯೆಲ್ಲೋ ಆರ್ಚ್ ಯೆಲ್ಲೋ ಕಲರ್ ಮಾಡೋದಾದರೆ 3 ಚೈನ್ ಪಿಂಕಲ್ಲಿ ಮಾಡಿ, 3 ಚೈನ್ ಇದು ಆರ್ಚ್ ಪಿಂಕ್ ಕಲರಲ್ಲಿ ಮಾಡೋದಾದರೆ 3 ಚೈನ್ ಯೆಲ್ಲೋ ಕಲರಲ್ಲಿ ಮಾಡಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಆದಾಗ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಡಬಲ್ ಕಲರ್, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿಗೆ ಮಾಡ್ಕೋಬೋದು. ಇದು ಬೀಡ್ಸ್ ಆಗಿರೋದ್ರಿಂದ ಇನ್ನು ಗ್ರ್ಯಾಂಡ್ ಆಗಿ ಕಾಣುತ್ತೆ, ಒಳ್ಳೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಡಬಲ್ ಕಲರು ಈ ಥರ ಆಪೋಸಿಟ್ ಕಲರ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಎಂಡಲ್ಲಿ ನೋಡಿ, ಈಗ ತಂದು ಈ ಥರ 2 ಕಲರು ಒಂದು ಮಾಡ್ಕೊಂಡಿದ್ದೀನಿ. ಈ ಥರ 2 ಕಲರು ಒಂದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ಜಾಯಿನ್ ಮಾಡಿಬಿಟ್ಟು ಮೊದಲಿದ್ದ ಪಿಂಕ್ ಕಲರನ್ನು ಸೇರಿಸ್ಕೊಂಡು ಒಂದೇ ಮಾಡಿದ್ದೀನಿ. ಈಗ ಇನ್ನೊಂದು ಇಲ್ಲಿ 2 ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಅದರ ಪಕ್ಕನೇ, ಅದು ಸೇಫ್ಟಿಗೋಸ್ಕರ, ಅಂದರೆ ಚೆನ್ನಾಗಿ ನಿಂತ್ಕೊಳ್ಳೋಕ್ಕೆ. ಈ ಥರ ಆವಾಗ ಸೇಫಾಗಿ ನಿಂತ್ಕೊಳ್ಳುತ್ತೆ ಇದು. ಈಗ ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ. ಈ ಥರ ದಾರ ಕಟ್ ಮಾಡಿ ಆಮೇಲೆ ಇದನ್ನು ಈಚೆ ತೆಗೆದುಬಿಡಿ. ಟೈಟ್ ಆಗುತ್ತೆ. ಬೇಕು ಅಂದರೆ ಇನ್ನೊಂದು ಗಂಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದನ್ನು ಇಲ್ಲಿ ಕುಚ್ಚು ಹಾಕಲ್ಲ, ಆದ್ದರಿಂದ ಇದನ್ನು ಸ್ವಲ್ಪ ಸ್ಮಾಲಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟೇ ಕಟ್ ಮಾಡಿಕೊಂಡು, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಹಿಂದೆ ಆರ್ಚಿಗೆ ಅಥವಾ ಬಟ್ಟೆಗೆ ಆದರೆ ಬಟ್ಟೆಗೆ ಗಮ್ ಆಗುತ್ತೆ, ಅದಕ್ಕೆ ಈ ಆರ್ಚಿನ ಮೇಲೆಗೆ ಗಮ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ಟಾರ್ಟಿಂಗಲ್ಲೂ ಇಲ್ಲಿನೂ ಪೇಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಕುಚ್ಚು ಹಾಕಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದು ನೀವು ಮಾಡಿ ನೋಡಿ ನಿಮ್ಮ ಸೀರೆಗೆ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಇದು ನೀವು ನಿಮ್ಮ ಸೀರೆಗೆ ಮಾಡಿ ನನಗೆ ಕಮೆಂಟ್ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.